ಹೆಲೋ ಮೂವಿ ಲವರ್ಸ್, ದಿ ಫಾಲ್ ಗಾಯ್ ರೈಟ್ ನೌ ಜಿಯೋ ಸಿನಿಮಾದಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ. ಇದು ಬುಲೆಟ್ ಟ್ರೈನ್ ಅಂಡ್ ಡೆಡ್ ಬುಲ್ ಸಿನಿಮಾ ಡೈರೆಕ್ಟ್ ಮಾಡಿರೋ ಡೇವಿಡ್ ಲಿಚ್ ಡೈರೆಕ್ಟ್ ಮಾಡಿರೋ ಸಿನಿಮಾ. ಹಾಗೆ ರಯಾನ್ ಗ್ಲೋಸಿಂಗ್ ಅಂಡ್ ಎಮಿಲಿ ಬ್ಲಂಟ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಸಿನಿಮಾನ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ನೋಡಿದ್ದಂತೂ ಆಯ್ತು. ಇನ್ನು ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಕೋರ್ ಕಾನ್ಸೆಪ್ಟ್ ಏನಪ್ಪಾ ಅಂದರೆ, ನಮ್ಮ ಹೀರೋ ಹಾಲಿವುಡ್ ಮೂವೀಸ್ಗಳಲ್ಲಿ ಸ್ಟಂಟ್ ಪರ್ಫಾರ್ಮರ್ ಆಗಿರ್ತಾನೆ. ಹಾಗೆ ಅವನು ಫೇಮಸ್ ಆ್ಯಕ್ಟರ್ ಆಗಿರೋ ಟಾಮ್ ರೈಡರ್ಗೆ ಸ್ಟಂಟ್ ಮ್ಯಾನ್ ಆಗಿರ್ತಾನೆ. ಹಾಗೆ ಇವನು ಒಂದು ಸಿನಿಮಾಗೆ ಸ್ಟಂಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಸಿನಿಮಾದ ಹೀರೋಯಿನ್ ಡೈರೆಕ್ಟರ್ ಆಗಿರ್ತಾಳೆ. ಹೀಗೆ ಒಂದು ದಿನ ಸ್ಟಂಟ್ ಮಾಡುತ್ತಿರುವಾಗ ಒಂದು ಬಿಲ್ಡಿಂಗ್ನಿಂದ ಕೆಳಗೆ ಬಿದ್ದು ಬಿಡ್ತಾನೆ. ಸೊ ಈ ಘಟನೆಯಿಂದ ಹೀರೋನ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಹಾಗೆ ಹೀರೋ ಅಂಡ್ ಹೀರೋಯಿನ್ ಮೆರೀನ್ ಒಂದು ಆಗ್ತಾರೋ ಇಲ್ವೋ, ಹಾಗೆ ಟಾಮ್ ರೈಡ್ ಕಾಣೆ ಆಗೋಕೆ ಕಾರಣ ಏನು, ಮತ್ತೆ ಹೀರೋ ಸ್ಟಂಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾನೋ ಇಲ್ವೋ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಸಿನಿಮಾದ ಕತೆ ಫಿಲ್ಮ್ ಇಂಡಸ್ಟ್ರಿಯ ಬಗ್ಗೆ ಮಾಡಿರೋ ಸಿನಿಮಾ. ಈ ಆಕ್ಷನ್ ಫನ್ ಸಿನಿಮಾದಲ್ಲಿ ಫಸ್ಟ್ ಹಾಫ್ ನಲ್ಲಿ ಹೀರೋ ಅಂಡ್ ಹೀರೋಯಿನ್ ನಡುವಿನ ಕೆಮಿಸ್ಟ್ರಿ ಹಾಗೆ ಅವರಿಬ್ಬರ ನಡುವಿನ ಬಾಂಡಿಂಗ್ ಅನ್ನು ತುಂಬಾ ಚೆನ್ನಾಗಿ ಹಾಗೆ ಫನ್ ಆಗಿ ತೋರಿಸಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಅದರ ನಂತರ ಬರೋ ಆಕ್ಷನ್ ಸೀನ್ಸ್ಗಳು ಸಿನಿಮಾದ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೆ ಎಂಗೇಜಿಂಗ್ ಆಗಿ ಇರ್ತವೆ. ಹಾಗೆ ಸಿನಿಮಾದಲ್ಲಿ ಎಡಿಟಿಂಗ್ ಅಂಡ್ VFX ಹಾಗೆ BGM ಸಿನಿಮಾದ ಸೀನ್ಸ್ಗಳಿಗೆ ಸೆಟ್ ಆಗಿ ಇತ್ತು ಅಂತೀನಿ. ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಬರೋ ಆಕ್ಷನ್ ಸೀನ್ಸ್ಗಳು ತುಂಬಾ ಮಜಾ ಕೊಡ್ತವೆ. ಓವರ್ ಆಗಿ ಸಿನಿಮಾ ಹೇಗಿದೆ ಅಂದ್ರೆ, ಇದು ಕಂಪ್ಲೀಟ್ ಆಗಿ ಫನ್ ಅಂಡ್ ಹೈ ಆಕ್ಷನ್ ಸೀನ್ ಮೂವಿ ಆಗಿದೆ. ನೀವು ಆಕ್ಷನ್ ಮೂವಿ ಲವರ್ ಆಗಿದ್ರೆ ಮಸ್ಟ್ ಟ್ರೈ ಅಂತೀನಿ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ರಯಾನ್ ಗ್ಲಾಸಿಂಗ್ ಅಂಡ್ ಎಮಿಲಿ ಬ್ಲಂಟ್ ಆಕ್ಟಿಂಗ್ ಅಂತೂ ಸಿನಿಮಾದಲ್ಲಿ ಹೈಲೈಟ್ ಆಗುತ್ತೆ. ಹಾಗೆ ರಿಮೈನಿಂಗ್ ಸಪೋರ್ಟಿಂಗ್ ಆಕ್ಟರ್ಸ್ ಆಕ್ಟಿಂಗ್ ಸ್ವಲ್ಪ ಡಲ್ ಅನ್ಸುತ್ತೆ. ಅಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/3 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.